ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಖಾತೆ ಹಂಚಿದ್ದೀರಿ, ನೀವು ಅನುಭವಸ್ಥರು ಮ್ಯಾನೇಜ್ ಮಾಡ್ತೀರಿ. ಹೊಸಬರಾದವ್ರ ಪಜಿತಿ ಹೆಂಗೆ? ಮಾಡ್ತಾರೆ ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಆಗ್ತದೆ. ಇವೆಲ್ಲ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಕೂಡ ಅವರು ಚೀಫ್ ಮಿನಿಸ್ಟರ್ ಆಗಿ ಒನ್ ಮ್ಯಾನ್ ಶೋ ಇತ್ತು, ಗೊತ್ತಲ್ಲ ನಿಮಗೆ. ಯಡಿಯೂರಪ್ಪ 26 days ನೋ ಮಿನಿಸ್ಟರ್ಸ್, ಓನ್ಲಿ ಒನ್ ಕ್ಯಾಬಿನೆಟ್, ಒನ್ ಚೀಫ್ ಮಿನಿಸ್ಟರ್, ದೇರ್ ಇಸ್ ನೋ ಸೆಕೆಂಡ್. ಬೊಮ್ಮಾಯಿ ಕಾಲದಲ್ಲೂ ಆಗೈತೆ ಇದು. ನೋಡಿ, ಪೊಲಿಟಿಕಲ್ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಸಮಸ್ಯೆಗಳಿರುತ್ತೆ, ಚರ್ಚೆ ಮಾಡೋದಿರುತ್ತೆ. ಈಗೆಲ್ಲ ಅದು ನಮ್ಮ DK ಶಿವಕುಮಾರ್ ಅವರು ಚಾಣಕ್ಷತನದಿಂದ ಎಲ್ಲವನ್ನು ಬಗೆಹರಿಸಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡು ಬಗೆಹರಿಸಿದೆ. ಡೆಫಿನೆಟ್ಲಿ ದೇ ವಿಲ್ ಡೂ. ಚಾಣಕ್ಷತನದಿಂದ ರಾಜಕೀಯವಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಆ್ಯಸ್ ಫಾರ್ ಆಸ್ ಐ ಆಮ್ ಎ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್, ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್ ಇದೆ. ಮತ್ತು ಹಣಕಾಸನ್ನು ಹೇಗೆ ಜೋಡಿಸ್ಬೇಕು, ಏನು ಮಾಡಬೇಕು, ಅವೆಲ್ಲ ಈ ಖಾತೆಯನ್ನು ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ಮಾತಾಡ್ತಾರೆ. ಈಗ ಮಹಿಳಾ ಮಂತ್ರಿ ಇಲ್ಲದೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀರಿ, ಇದು ಒಳ್ಳೆ ಬೆಳವಣಿಗೆನೇ ಸರ್ ಇದು? ಎಸ್, ಐ ಡೂ ಅಗ್ರಿ. ಕೆಲವೊಂದು ಸಾರಿ ಆಗಲಿಕ್ಕಿಲ್ಲ, ಈಗ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ. ಬಹುತೇಕ ಪಕ್ಷ ಹೆಣ್ಮಕ್ಳಿಗೂ ಒಂದು ಅವಕಾಶ ಮಾಡಿಕೊಡ್ತದೆ. ಇವತ್ತಿನ ಸಭೆ ಏನು ಸರ್, ಅಧಿವೇಶನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ಎಲ್ಲ ಹೊಸ ಮಿನಿಸ್ಟರ್ಗಳಾಗಿರ್ತಾರೆ, ಹೊಸಬರಾಗಿರ್ತಾರೆ, ಮುಖ್ಯಮಂತ್ರಿಗಳು ಫುಲ್ ಪ್ಲೇಸ್ ಕ್ಯಾಬಿನೆಟ್ ಇರೋದ್ರಿಂದ ಕೆಲವು ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ಅವೆಲ್ಲ ಕೊಟ್ಟಿದ್ದೇವೆ. ಎಲ್ಲರೂ ಮಾತನಾಡಿದ್ರೆ ಚೆನ್ನಾಗಾಯ್ತು. ಇವತ್ತು ದಿರ್ ವಾಸ್ ಎ ವೆರಿ ಗುಡ್ ಮೀಟಿಂಗ್ ಫಾರ್ ಟುಡೇ. ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಇವತ್ತು ಖಾತೆ ಹಂಚಿದ್ದೀರಿ, ನೀವು ಅನುಭವಸ್ಥರು ಮ್ಯಾನೇಜ್ ಮಾಡ್ತೀರಿ. ಹೊಸಬರಾದವ್ರ ಪಜಿತಿ ಹೆಂಗೆ? ಮಾಡ್ತಾರೆ ಪ್ರಾರಂಭದ ಹಂತದಲ್ಲಿ ಎಲ್ಲವೂ ಆಗ್ತದೆ. ಇವೆಲ್ಲ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಕೂಡ ಅವರು ಚೀಫ್ ಮಿನಿಸ್ಟರ್ ಆಗಿ ಒನ್ ಮ್ಯಾನ್ ಶೋ ಇತ್ತು, ಗೊತ್ತಲ್ಲ ನಿಮಗೆ. ಯಡಿಯೂರಪ್ಪ 26 days ನೋ ಮಿನಿಸ್ಟರ್ಸ್, ಓನ್ಲಿ ಒನ್ ಕ್ಯಾಬಿನೆಟ್, ಒನ್ ಚೀಫ್ ಮಿನಿಸ್ಟರ್, ದೇರ್ ಇಸ್ ನೋ ಸೆಕೆಂಡ್. ಬೊಮ್ಮಾಯಿ ಕಾಲದಲ್ಲೂ ಆಗೈತೆ ಇದು. ನೋಡಿ, ಪೊಲಿಟಿಕಲ್ ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಸಮಸ್ಯೆಗಳಿರುತ್ತೆ, ಚರ್ಚೆ ಮಾಡೋದಿರುತ್ತೆ. ಈಗೆಲ್ಲ ಅದು ನಮ್ಮ DK ಶಿವಕುಮಾರ್ ಅವರು ಚಾಣಕ್ಷತನದಿಂದ ಎಲ್ಲವನ್ನು ಬಗೆಹರಿಸಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡು ಬಗೆಹರಿಸಿದೆ. ಡೆಫಿನೆಟ್ಲಿ ದೇ ವಿಲ್ ಡೂ. ಚಾಣಕ್ಷತನದಿಂದ ರಾಜಕೀಯವಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಆ್ಯಸ್ ಫಾರ್ ಆಸ್ ಐ ಆಮ್ ಎ ಮಿನಿಸ್ಟರ್ ಫಾರ್ ಹೈಯರ್ ಎಜುಕೇಷನ್, ಡೆಫಿನೆಟ್ಲಿ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್ ಇದೆ. ಮತ್ತು ಹಣಕಾಸನ್ನು ಹೇಗೆ ಜೋಡಿಸ್ಬೇಕು, ಏನು ಮಾಡಬೇಕು, ಅವೆಲ್ಲ ಈ ಖಾತೆಯನ್ನು ಒಳ್ಳೇದು ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಮ ಹತ್ರ ಮಾತಾಡ್ತಾರೆ. ಈಗ ಮಹಿಳಾ ಮಂತ್ರಿ ಇಲ್ಲದೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀರಿ, ಇದು ಒಳ್ಳೆ ಬೆಳವಣಿಗೆನೇ ಸರ್ ಇದು? ಎಸ್, ಐ ಡೂ ಅಗ್ರಿ. ಕೆಲವೊಂದು ಸಾರಿ ಆಗಲಿಕ್ಕಿಲ್ಲ, ಈಗ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ. ಬಹುತೇಕ ಪಕ್ಷ ಹೆಣ್ಮಕ್ಳಿಗೂ ಒಂದು ಅವಕಾಶ ಮಾಡಿಕೊಡ್ತದೆ. ಇವತ್ತಿನ ಸಭೆ ಏನು ಸರ್, ಅಧಿವೇಶನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ಎಲ್ಲ ಹೊಸ ಮಿನಿಸ್ಟರ್ಗಳಾಗಿರ್ತಾರೆ, ಹೊಸಬರಾಗಿರ್ತಾರೆ, ಮುಖ್ಯಮಂತ್ರಿಗಳು ಫುಲ್ ಪ್ಲೇಸ್ ಕ್ಯಾಬಿನೆಟ್ ಇರೋದ್ರಿಂದ ಕೆಲವು ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ಅವೆಲ್ಲ ಕೊಟ್ಟಿದ್ದೇವೆ. ಎಲ್ಲರೂ ಮಾತನಾಡಿದ್ರೆ ಚೆನ್ನಾಗಾಯ್ತು. ಇವತ್ತು ದಿರ್ ವಾಸ್ ಎ ವೆರಿ ಗುಡ್ ಮೀಟಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು.